ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆಧಾರಕ್ಕೆ ಸುಸ್ವಾಗತ. ವಿಡಿಯೋಕ್ಕೆ ನೋಡಿ ಸ್ನೇಹಿತರೆ, ಅಲ್ಲಿ ಮೇಲ್ಗಡೆ ಪರ್ಪಲ್ ಐತೆ, ಅದು ಚಾಕ್ಲೇಟ್ ಐತೆ, ಅದು ಎಣ್ಣೆ ಕಟ್ಟಂದು ಖಾಲಿ ಆಯಿತು. ಚೆಕ್ ಮಾಡಿಬಿಟ್ಟು ಕೊಯ್ದುಬಿಡ್ತೀವಿ. ಚಾಕ್ಲೇಟು ಇದು 6ನೇ ಕಟ್ಟಿಂಗ್ ಅಂತ ಹೇಳ್ತಾ ಇದ್ದೀರಾ? 6ನೇ ಕಟ್ಟಿಂಗ್ 2 ವರ್ಷ ಆಯ್ತು. ಅವು ಹಾಕಿದ್ದು 2 ವರ್ಷ ಆಯಿತು. 2 ವರ್ಷ ಆಯಿತು. ಬೇರೆ ಯಾರು ಮುಳುಗಲ್ಲ, 6 ತಿಂಗಳಿಗೆ ಎಲ್ಲ ಕಟ್ ಮಾಡ್ತಾರೆ. ಅದು ಚೆನ್ನಾಗಿ ಮಾಡ್ಕೊಂಡಿದ್ರೆ ಚೆನ್ನಾಗಿ ಬೆಳೆಸಿದ್ದೀರಾ ರೈತ. ನೋಡಿ, ಇವಾಗ ಕಟಿಂಗ್ ಮಾಡಿದ್ದೀವಿ. ಓಕೆ, ಎಲ್ಲ ಹಾಕಿ ಹಾಕ್ತೀವಿ, ಕಳೆ ಹಾಕ್ತೀವಿ, ಗೊಬ್ಬರ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ಇದು ಮಾಡ್ತೀವಿ. ತಿರ್ಗ 1-2 ತಿಂಗಳಿಗೆಲ್ಲ ಹೂವು ಬಂದ್ಬಿಡ್ತೀವಿ. ಹೂವು ಕೊಯ್ತಿದ್ದು ಒಳ್ಳೆ ರೇಟು ಸಿಕ್ತು. ಒಳ್ಳೆ ಹೂವನು ಕುಯ್ತಿದ್ದು. ಚಾಕ್ಲೇಟು ಚೆನ್ನಾಗಿದೆ. ಚಾಕ್ಲೇಟ್ ಹೂವು ಇದು ಸೂಪರ್ ರಿಸಲ್ಟು. ಮತ್ತು ಚೆನ್ನಾಗಿ ಕ್ವಾಲಿಟಿನೂ ಬರ್ತವೆ, ತೂಕನೂ ತುಳಿತವೆ. ರೇಟು 140-160 ಇದೆ ಇವತ್ತಿಗೂ. ಖುಷಿ ಆಗೋದು. ನೀವು ಎಷ್ಟು ವರ್ಷದಿಂದ ಬೆಳೆ ಬೆಳೀತಾ ಇದ್ದೀರಣ್ಣ? 6 ವರ್ಷದಿಂದ. ಏನೇನು ಬೆಳೀತೀರಿ? ಬೆಳೆ ತರಕಾರಿ ಬೆಳೆ, ಬೀನ್ಸು, ಹೀರೆಕಾಯಿ, ಕೋಸು, ಹೂಕೋಸು ಎಲ್ಲ ಬೆಳೀತಾ ಇದ್ವಿ. ಅದು ಬಿಟ್ಬಿಟ್ಟು ರೋಜಾ ಗಿಡ ಎಷ್ಟು 4 ವರ್ಷದಿಂದ ಬೆಳೀತಾ ಇದ್ದೀರಾ? 6 ವರ್ಷದಿಂದ ರೋಜಾ ಗಿಡ ಬೆಳೀತಾ ಇದ್ರಲ್ಲ, ಇದೇ ಅಲ್ವರ 6 ವರ್ಷದ ತೋಟದ್ದು. ಇದೆಷ್ಟಿದೆ ಅಣ್ಣ ಬೈಲು? ಅರ್ಧ ಎಕರೆ ಫ್ಲಾಟ್. ಮೇಲ್ಗಡೆ ಇದು ಅರ್ಧ ಎಕರೆ, ಇದು ಮೇಲ್ಗಡೆದು ಅರ್ಧ ಎಕರೆ. ಇದು ಲೈನ್ ಬಂದಿತ್ತಲ್ಲ ಆ ಕಾಲದಾಗೆ, ಲೈನ್ ಅಡೆಯಿಂದನೇ ಅವಾಗಿಂದನೇ ಮಾಡ್ತಾ ಇದ್ದೀರಲ್ವ? ಓಕೆ. ನಿಮ್ಮ ಮಕ್ಕಳು ಇಬ್ಬರು ಏನು ಮಾಡ್ತಾ ಇದ್ದಾರೆ ಅಂತೀರಾ? ಇಬ್ಬರು ಕಂಪ್ನಿಗೆ ಹೋಗ್ತಾರೆ. ಅವ್ರಿಗೆ ಏನಾದರೂ ಸಂಬಳ ಅಂತೀರಾ? ಸಂಬಳ ಬತ್ಕೊಂಡು ಅದೇನು ಶಿಫ್ಟಾ ಇಲ್ಲ ಜನರಲ್ ಅಂತ ಶಿಫ್ಟ್ ಮಾಡ್ಕೊಂಡು, ಆ ಶಿಫ್ಟ್ ಟೈಮ್ನಲ್ಲಿ ಹೂವು ಕಟ್ಟಿಂಗ್ ಮಾಡಿಕೊಂಡು ನಾವು ಕಟ್ ಮಾಡ್ತೀವಿ, ಅವ್ರು ಹಾಕೊಂಡು ಹೋಗ್ತಾರೆ. ಔಷಧಿ ಫ್ರೀ ಆಗಿದ್ರೆ ಔಷಧಿ ಹೊಡಿತಾರೆ. ಅವ್ರು ಸಾಕಾಗಿರ್ತಾರೆ, ಸಂಬಳ ಕೊಡೋರು ಸುಮ್ಮನೆ ಕೊಂಡು. ಹೌದು. ಅವ್ರಿಗೂ ನಮಗೆ ಇಂಥ ಔಷಧಿ ಹೊಡೀರಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ. ನಾವು ಆಳ್ಗಳು ಇಟ್ಕೊಂಡು ಫ್ರೈ ಮಾಡ್ತೀವಿ. ನೋಡಿ, ಇಲ್ಲಿ ಈ ಕಡೆ ಒಂದು ಜಾಬ್ ಇದಕ್ಕೆ ಹಾಕ್ಬಿಟ್ಟಿದ್ದೀವಿ. ಮೇಲ್ಗಡೆ ಅದಕ್ಕೆ ಅಲ್ಲೇ ಹಾಕ್ಬಿಟ್ಟಿದ್ದೀವಿ. ಅದಕ್ಕೆ ಸಪ್ರೇಟ್ ಅಲ್ಲೇ ಒಂದು ವೈರು. ಆ ಜಮೀನು ಬೇರೆ ಇರೋದು. ಓಕೆ, ಅದು ಲೀಸ್ಗೆ ಹಾಕ್ಸ್ಕೊಂಡು ಇದು ರಿಲೀಜ್. ಅದು ಲೀಸ್ 6,000 ಕೊಡೋದು. ಅರ್ಧ ಎಕರೆ ಅಂದರೆ ಇದು ಚಾಕ್ಲೇಟು ಹಾಕಿರೋದಕ್ಕೂ 6,000 ವರ್ಷಕ್ಕೆ. ಇದು ಸ್ವಂತ ಓನ್ ಜಾಗ? 1.5 ಎಕರೆ ಸ್ವಂತ ಜಾಗ. ಓಕೆ, ಎಷ್ಟು ಕೆ ಜಿ ಕುಯ್ತೀರಾ ಸರ್ ದಿನಕ್ಕೆ? 80 kg 100 kg ಕೊಯ್ತೀವಿ. 80ರಿಂದ 90 100 kg ಅಂದ್ಕೊಳ್ಳಿ. ಅರೇಜ್ 100 kgವರೆಗೂ ಕುಯ್ತೀರಾ. ರೇಟ್ ಎಷ್ಟಿದೆ ಸರ್ ಈಗ? 120 ಇದೆ. ಮನೆ ಲಾಸ್ಟ್ ಟೈಮು ದೀಪಾವಳಿ ಆ ಟೈಮ್ನಾಗೆ 400 350 ಹಿಂಗೆಲ್ಲ ಇತ್ತು. ಓಕೆ, ಇದೆಲ್ಲ ಕುಯ್ತಾ ಇದ್ದೀರಾ. ಓಕೆ, ಇದು ಆಮೇಲೆ ಔಷಧಿ ಬಂದು ನಿನ್ನ ಮಕ್ಕಳು ಹೊಡಿತಾರೆ, ನೀವು ಹೊಡಿತೀರಾ. ಇದೆಲ್ಲ ಔಷಧಿ ಎಲ್ಲ ಎಲ್ಲಿ ತಗೊಂಬರ್ತೀರಿ ಸರ್? ಎಲ್ಲ ದೇವನಹಳ್ಳಿಗೆ, ಇದು ಹೊಸಕೋಟೆ ತಗೊಂಬರ್ತಾರೆ, ಹೊಸಕೋಟೆ, ಚಿಕ್ಕಬಳ್ಳಾಪುರ ತಗೊಂಬರ್ತಾರೆ, ಈಗ ತೂಗಿರಲ್ಲಿ ತಗೊಂಬರ್ತಾರೆ. ಎಲ್ಲಿ ಸಿಕ್ಕಿರೋದು 1 ಕಿಲೋ ತಗೊಂಬಂದು ಅಂದರೆ 1 ಲಕ್ಷ ರೂಪಾಯಿ ಔಷಧಿ ತರ್ತಾರೆ. 2 ತಿಂಗಳು ಎಲ್ಲಿ ಹೋಗೋಂಗಿಲ್ಲ. ಓಕೆ. ಆದರೂ ನೋಡಿ, ಚೆನ್ನಾಗಿ ಕ್ರಾಪು ಅಷ್ಟೇ ಚೆನ್ನಾಗಿ ಬಂದಿದೆ. ಬಡ್ಡಿಂಗು ಹೂವು ಅಷ್ಟೇ, ಈಲ್ಡಿಂಗ್ ತೂಕನೂ ಅಷ್ಟೇ ನೋಡಿ. ಚೆನ್ನಾಗಿ ಬಡ್ಡಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಕ್ರಾಪು ಕಟ್ ತೆಗ್ದಿದ್ದೀರಾ. ಈಗ ಎಲ್ಲ ಆಗೋಗೈತೆ. ಈಗ ಹೂ ಆಗೋಗಿದೆ. ಓಕೆ, ನೋಡಿ, ಇನ್ನೂ ಸ್ವಲ್ಪ ಮುಂದಕ್ಕೆ. ಓಕೆ. ಇದು ಮುಗ್ಗು ಖಾಲಿ ಆಗಿರೋದನ್ನ ಇಲ್ಲಿ ಕಟಿಂಗ್ ಹಾಕ್ಬಿಡ್ತೀವಿ. ಕಟಿಂಗ್ ಮಾಡ್ಬಿಡ್ತೀವಿ. ಓಕೆ, ನೀವೇ ಕಟಿಂಗ್ ಮಾಡ್ತೀರಿ? ಬೆಡ್ ಕಟಿಂಗ್. ಓಕೆ, ಅದು ಕಟಿಂಗ್ ಆಗ್ತಿದೆ. ಅದು ಹೂವು ಡೈಲಿ ಸಿಗ್ತಾ ಇರಬೇಕು, ಇಂಥ ದಿವಸ ಇಲ್ಲ ಅನ್ನಂಗಿಲ್ಲ. ನೋಡ್ರಿ, ಫಸ್ಟ್ ಇಲ್ಲಿ ಕಟಿಂಗ್ ಹಾಕಿದ್ದೀವಿ, ಇಲ್ಲಿ ಸಿಗಿ ಬಂದ್ಬಿಡ್ತು. ಇದು ರೆಡಿ ಸ್ಟಡಿ ಆಗ್ತದೆ. ಸ್ಟೆಂಪ್ ಎಲ್ಲ ಬಂತು. ಸ್ಟೆಂಪು ಬಂತು. ಅದು ಇದು ಕಟ್ ಮಾಡೋಷ್ಟಕ್ಕೆ ಅದು ಹೂವು ಬರ್ತದೆ. ಓಕೆ, ಈಗ ಅದು ಖಾಲಿ ಆಗೋಷ್ಟಕ್ಕೆ ಇದು ಬರ್ತೈತೆ. ಇದು ಬರುತ್ತೆ ಅಂದರೆ ಒಂದೊಂದು ವಾರ ತಿಂಗಳು ಅಂತ ಹೇಳ್ತೀವಿ ಡಿಸ್ಟೆನ್ಸ್. ಹಂಗೆ ಹೂವು ಬರ್ತಾ ಡೈಲಿ ಹೂವು ನಿಮ್ಮ ತೋಟದಲ್ಲಿ ಎನಿ ಟೈಮ್ ಮಾಡ್ತೀವಿ. ಓಕೆ. ನಿಮಗೆ ಅದನ್ನೇ ಹೇಳ್ದಂಗೆ ಒಂದು ಕುಟುಂಬ ಜೀವನ ಮಾಡೋದಕ್ಕೆ ನಂಬರ್ 1 ರೋಜಾ ತೋಟ. ದಿನ ಕೆಲಸ, ದಿನ ಸಂಪಾದನೆ, ದಿನ ದುಡ್ಡು, ಲಕ್ಷ್ಮಿ ಇದ್ದಂಗೆ. ಅದಕ್ಕೆ ನಮ್ಮೂರಲ್ಲಿ ಹೇಳ್ತಾರೆ, ನಿಮ್ಗೆ ಬಂದ್ಬಿಟ್ಟಿದೆ, ಚೆನ್ನಾಗಿ ಮಾಡ್ತೀರಾ. ಅಲ್ಲಿ ಮಾರ್ಕೆಟಲ್ಲಿ ಜಗಳ. ಏನು ಅವ್ರು ಹಾಲಾಗಿ ಬೆಳೆದವ್ರ, ಹಂಗೆ ಬೆಳೆದವ್ರ, ಹಿಂಗೆ ಬೆಳೆದವ್ರ, ಅವ್ರಿಗೆ 20 ರೂಪಾಯಿ ರೇಟ್ ಜಾಸ್ತಿ ಹಾಕಿದ್ರಿ, 30 ರೂಪಾಯಿ ಹಾಕಿದ್ರಿ. ಯಾಕೆ ಹಾಕಿರಂದ್ರೆ ಕ್ವಾಲಿಟಿ ನೋಡಿ. ಕ್ವಾಲಿಟಿ ನೋಡಿ ನೋಡ್ಬಿಟ್ಟು. ಹೌದು, ಕ್ವಾಲಿಟಿನೂ ಅಷ್ಟೇ ಸೂಪರ್ ಆಗಿದೆ. ಬಡ್ಡಿಂಗು ಅಷ್ಟೇ, ಮತ್ತೆ ಹೂವು ದಪ್ಪನೂ ಅಷ್ಟೇ. ಟಿಕ್ನೆಸ್ ನೋಡಿ, ತುಂಬಾ ಟಿಕ್ನೆಸ್ ಬಂದಿದೆ, ಚೆನ್ನಾಗಿ ಗ್ರೋತ್ ಆಗಿ ಬಂದಿದೆ. ಮತ್ತೆ ಎಷ್ಟು ದಪ್ಪ ಬಡ್ಡು ನೋಡಿ, ಎಷ್ಟು ಚೆನ್ನಾಗಿದೆ. ನಾವು ಪಾಲಿ ಹೌಸಲ್ಲಿ ಬೆಳೆದಂಗಿದೆ. ಹೌದು, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಣ್ಣ. ನಿಮ್ಮ ಹೆಸರಣ್ಣ? ರಾಮಚಂದ್ರಪ್ಪನವರೇ. ಚೆನ್ನಾಗಿ ಬೆಳೆದಿದ್ದಾರೆ ತೋಟ. ಓಕೆ, ತುಂಬ ಚೆನ್ನಾಗಿದೆ ಫ್ಲ್ಯಾಟ್ ತೋಟ ಅಣ್ಣ. ಇದು ದೊಡ್ಡಬಳ್ಳಾಪುರ ತಾಲೂಕು, ಆಡನಹಳ್ಳಿ ಗ್ರಾಮ, ತೂಬ್ಗೆರೆ ಹೋಬಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಆಡನಹಳ್ಳಿ ಗ್ರಾಮ.
ನೋಡಿ ಫ್ಲ್ಯಾಟು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅದ್ಭುತವಾಗಿದೆ. ಎಷ್ಟಿದೆ ನೋಡಿ ನೋಡಿ, ತುಂಬ ಮೈ ತುಂಬ ಮೊಗ್ಗೆ. ಆದರೆ ಗೊಬ್ಬರ ಹಾಕಿ ನಾವು ಇದು ರಸಗೊಬ್ಬರ ಹಾಕಿ 3 ತಿಂಗಳಾಯ್ತು. 3 ತಿಂಗಳಿಂದ ಈಗ ರಸಗೊಬ್ಬರ ಹಾಕ್ಬಿಟ್ಟಿದ್ರೆ ಕೊಳವೆ ರೋಗ ರೆಡಿ ಆಗೋದು ಗೊತ್ತು. ಹೌದೌದು. ಆ ಟೈಮ್ನಲ್ಲಿ 3 ತಿಂಗಳ ಮುಂಚೆ ಗೊಬ್ಬರ ಬಿಟ್ಬಿಟ್ಟಿದ್ರೆ ಇವಾಗ ಏನು ಹಾಕಿದ್ರೆ ಸ್ವಲ್ಪ ಕೊಳೆ ರೋಗ ಹಾಕಲ್ಲ, ಏನು ಹಾಕಲ್ಲ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಕಟಿಂಗ್ ಹಾಕ್ಸ್ಬಿಟ್ಟು ಗೊಬ್ಬರ ದನಗಳ ಗೊಬ್ಬರ ಹಾಕ್ತಿವಿ. ಆಮೇಲೆ ರಾಸಾಯನಿಕ ಗೊಬ್ಬರನು ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ. ಓಕೆ ಓಕೆ. ಕೊನೆಯವರೆಗೂ ಬೇರೆಯವರು ಹೂವು ಚೆನ್ನಾಗಿ ಬರ್ಲಿ ಅಂತ ರಸಗೊಬ್ಬರ ಹಾಕ್ಯವ್ರೆ. ಹೌದೌದು. ತಕ್ಷಣ ಕೊಳಪೆ ರೋಗ. ಹೌದೌದು. ಕೊಳೆ ರೋಗನು ಸ್ಟಾರ್ಟ್ ಆಗುತ್ತೆ. ಕೊಳೆ ರೋಗಕ್ಕೆ ತಕ್ಕನಾಗೆ ಮಾಡ್ಕೊಬೇಕು. ಮೋಕ್ಷ, COC, ಮೆಟ್ಲಾಕ್ಸಿಲ್. ಮೋಕ್ಷ ನಂಬರ್ 1 ರಿಸಲ್ಟ್ ಐತೆ ನೋಡ್ರಿ. ಬನ್ರಿ ಅಲ್ಲಿ ಡ್ರಮ್ಮಲ್ಲಿ ಎಷ್ಟು ನೋಡಿರಿ ಸಾ, ತೋರ್ಸ್ರಿ ಮೋಕ್ಷ ಹೆಂಗಿದೆ ನೋಡ್ಬೇಕು. ಫಾರ್ಮರ್ಗೆ ನೋಡ್ಸೋಣ, ರೈತರು ನೋಡ್ಲಿ, ಖುಷಿ ಪಡ್ಲಿ. ಮೋಕ್ಷ ನಂಬರ್ 1 ರಿಸಲ್ಟ್. ನಮ್ಮ ಮಗ ನೀವು ಯಾವ ತರ ಬಂದಿದ್ದೀರೋ ಕಂಪ್ನಿ ಕಡೆಯಿಂದ ಅದೇ ತರ ತೋಟದ ಹತ್ರ ಹೋಗಿ ತೋರಿಸ್ತಾರೆ. ಓಕೆ ಓಕೆ. ಹೊಡಬೇಕು, ಹಿಂಗೆ ಮಾಡ್ರೆ ಚೆನ್ನಾಗಿರಿ, ನಾವಿದ್ದಂಗೆ ನೀವು ಚೆನ್ನಾಗಿರಿ ಅಂತ ಹೇಳ್ತಾರೆ. ದೊಡ್ಡವರು. ನೋಡಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಮತ್ತು ಈ ವಿಡಿಯೋನ ಆದಷ್ಟು ರೈತರಿಗೆ ಶೇರ್ ಮಾಡಿ, ಅನೇಕ ಜನಕ್ಕೆ ಶೇರ್ ಮಾಡಿ. ನೋಡ್ತಾ ಇರ್ಬೋದು, ಮೋಕ್ಷ ಯೂಸ್ ಮಾಡಿದ್ದಾರೆ ನಮ್ಮ ರೈತರು, ನೋಡ್ತಾ ಇದ್ದಾರೆ. ನೇರವಾಗಿ ನಿಮಗೆ ಕಣ್ಣು ಮುಂದೆ ತೋರಿಸ್ತೀನಿ ಸ್ನೇಹಿತರೆ. ರೈತರೇ ಔಷಧಿಗಳು, ಅದಕ್ಕೆ ಇಷ್ಟು ಚೆನ್ನಾಗಿ ತೋಟ ಇರೋದು. ನಾವು ಎಷ್ಟು ಚೆನ್ನಾಗಿ ದುಡ್ಡು ಖರ್ಚು ಮಾಡ್ತೀವೋ ತೋಟನೂ ಏನು ಮಾಡಲ್ಲ. ಕಳೆ ಔಷಧಿ ಮಾತ್ರ ತೋರಿಸಲ್ಲ. ಒನ್ಲಿ ಕಳೆ ಕಿತ್ಕೊಳ್ಳೋದೆ ಆಳುಗಳಿಗೆ, ವರ್ಕರ್ಸಲ್ಲಿ. ಕಳೆ ಔಷಧಿ ತೋರಿಸ್ರೆ ಅದು ಗಿಡಕ್ಕೆ ಎಫೆಕ್ಟು ಮತ್ತು ರೋಗನೂ ತಡ್ಕೊತ್ತೆ, ಮತ್ತು ಅದು ಗಿಡನೂ ಡ್ಯಾಮೇಜ್ ಆಗಿ ಸಾಯುತ್ತೆ. ಒಂದೊಂದಿನಕ್ಕೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಟೋಟಲ್ 600 ಲೀಟ್ರ್ ಸ್ಪ್ರೇ ಮಾಡ್ತೀರಾ ಒಂದು ಸಲಕ್ಕೆ. ಹೌದು. ಮೋಕ್ಷ ತುಂಬ ನೋಡಿ, ಮೋಕ್ಷ ಯೂಸ್ ಮಾಡಿದ್ದೀರಾ, ನಂಬರ್ 1 ರಿಸಲ್ಟು. ಮೋಕ್ಷನು COC ಹೌದು ಸರ್, ಎಕ್ಸಲೆಂಟ್ ರಿಸಲ್ಟು. ಒಳಗಡೆ ನೋಡಿ ಸರ್, ಇನ್ನು ಬಾಡ ತಂದಿರೋ ಗಿಡ ಐತೆ. ಹೌದ್ರಾ? ಮೋಕ್ಷ ತಂದಿದ್ದೀರಾ? ನೋಡಿ ಸ್ನೇಹಿತರೆ, ಮಾಡ್ತಾ ಇರ್ಬೋದು. ನೋಡಿ ನಮ್ಮ ರೈತರು ಮಾಡಿರೋದು ನೇರವಾಗಿ ರಾಮಚಂದ್ರಪ್ಪನವರು, ಆಡನಹಳ್ಳಿ ಗ್ರಾಮದವರು ಇಷ್ಟು ಚೆನ್ನಾಗಿ ಮೋಕ್ಷ ಮಾಡಿ ನಂಬರ್ 1 ತೋಟ ತೆಗೆದಿದ್ದಾರೆ. ನೀವು ಕೂಡ ಮಾಡಿ ಈ ಥರ ಬೆಳೆನ ತೆಗೆದು ನೋಡಿ, ನಿಮಗೆ ಇಷ್ಟ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಕೊಳಪೆ ರೋಗ ಸಂಪೂರ್ಣವಾಗಿ ಸತ್ತೋಗ್ತದೆ. ನಂಬರ್ 1 ಕಂಟ್ರೋಲ್ ಬರುತ್ತೆ. ಕಂಟ್ರೋಲ್ ಮಾಡಿಬಿಟ್ಟು ನಂಬರ್ 1 ಮೋಕ್ಷದಲ್ಲಿ ಎಕ್ಸಲೆಂಟ್ ರಿಸಲ್ಟ್ ಅಣ್ಣ. ಷಣ್ಮುಖ ಅವ್ರ ಪ್ರಾಡಕ್ಟ್ ಅಂತೂ ಸೂಪರ್ ಡೂಪರ್, ಎಕ್ಸಲೆಂಟು ಅಷ್ಟೇ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಮೋಕ್ಷ ಯೂಸ್ ಮಾಡಿರೋ ತೋಟ ಫ್ಲ್ಯಾಟ್ ಸ್ಟಾಕು. ಎಣ್ಣೆ ಮೋಕ್ಷ COCಗಳೆಲ್ಲ ಸ್ಟಾಕು. ಈ ಥರ ನಂಬರ್ 1 ಕ್ವಾಲಿಟಿ ಹೂವನು ಬರ್ತಿದೆ. ಮೋಕ್ಷ 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 ಎಲ್ಲಿ ನೋಡಿದ್ರು ರೂಮ್ ತುಂಬಾನು ಮೋಕ್ಷ ಇದಾವೆ. ರೋಜಾ ಫ್ಲ್ಯಾಟ್ಗೆ ಎಲ್ಲ ಮೋಕ್ಷ ಮೋಕ್ಷ. ಇದರಲ್ಲಿ ಸ್ಟಾಕ್ ಮಾಡ್ಕೊಂಡೆ, ಸ್ಟಾಕ್ ಇರಬೇಕು. ರೋಗ ಬತ್ತಿದಂಗೆ ಬರೋದೇ ತಣ ಹೊಡೆದ್ಬಿಡ್ಬೇಕು. ಸ್ಪ್ರೇ ಮಾಡ್ತಾ ಇರ್ಬೇಕು 4 ನಿಮಿಷ. ಆಮೇಲೆ ರೋಗ ಕಾಣಿಸ್ಕೊಳಕ್ಕೆ ಬಿಡಬಾರ್ದು, ಅದಕ್ಕೆ ಸ್ಪ್ರೇ ಸ್ಪ್ರೇ ಸ್ಪ್ರೇ. ಎಕ್ಸ್ಟ್ರಾ ಪಂಪುಗಳು ಇದೆ. ಒಂದು ಪಂಪು ಹೋದ್ರೆ ಇನ್ನೊಂದು ಪಂಪು, ಇದೇ ಪಂಪು, ಇನ್ನೊಂದು ಪಂಪ್ ಹೋದ್ರೆ ಇನ್ನೊಂದು ಪಂಪು, ಹಂಗೆ ಆಗ್ತಾ ಇರ್ಬೇಕು. ಸ್ಪ್ರೇ ಮಾಡ್ತಾರೆ, ನಿಲ್ಸೇಬಾರ್ದು. ಇಲ್ಲ ಸರ್, ನಿಲ್ಸಲ್ಲ ಹಂಗೆ. ಕೂಡ ಇದೆ ಒತ್ತ ಪಂಪು, ಹಳೆ ಕಾಲದ ಪಂಪು ಇದೆ. ಎಟ್ಟ ಜಟ್ಟರಲ್ಲಿ ಇದು ಮಡಗಿದ್ದೀರಾ ನೀವು? ಹೆಂಗ ರೇಷ್ಮೆ ಹುಳು ಸೊಪ್ಪೆಲ್ಲ ಕಟ್ ಮಾಡೋದು ಮಾಡ್ತಿದ್ವಿ. ಹೌದೌದು. ಅವಾಗ ಆ ಮಿಷಿನಾಗ ಹಾಕೊಂಡು ಅಷ್ಟೇ ಅಲ್ಲಿ ಹಾಕ್ಬಿಟ್ಟು ನೋಡಿ, ಇದ್ರೊಳಗೆ ಇದ್ದೇ ಫುಟ್ಬಾಲ್ ಎತ್ತಿ ಇದ್ರೊಳಗೆ ಹಾಕಿದ್ರೆ ಆಗೋಯ್ತು. ಇದ್ರೊಳಗೆ ಹಾಕ್ಬಿಟ್ರೆ ಆಗೋಯ್ತು, ಅದೇ ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇರ್ತೈತೆ. ಓಕೆ, ತುಂಬ ಕಷ್ಟದ ಜೀವಿ ರೈತರು ನೀವು, ತುಂಬ ಶ್ರಮ ಪಟ್ಟಿದ್ರೆ. ತೋಟನೂ ಹಂಗೆ ಇದೆ ಅಣ್ಣ, ಎಕ್ಸಲೆಂಟ್ ಇದೆ ನೋಡೋದಕ್ಕೆ. ನೋಡ್ತಾರೆ ಎಷ್ಟು ಚೆನ್ನಾಗಿದೆ ತೋಟನೂ ಅಷ್ಟೇ. ನೋಡ್ತಾ ಇದ್ದೀನಿ. ಹೌದ್ರಾ? ಹಾಂ.
ನೋಡ್ಬಿಟ್ಟು ಹ್ಞೂ ಪ್ರಶಸ್ತಿ ಕೊಡ್ತಾರೆ. ಹ್ಞೂ ಈ ತೋಟನಾಗ ಲಕ್ಷಗಳು 3 ಲಕ್ಷ 4 ಲಕ್ಷ ಬೆಳೆಯೋರ್ಗಿಲ್ಲ. ಇಲ್ಲ ಹೌದು ಹೌದು. ಅದಕ್ಕೆಲ್ಲ ಆಸೆ ಬೀಳಲ್ಲ ಬಿಡ್ರಿ. ಹ್ಞೂ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳ್ರಣ್ಣ. ಹೇಳ್ರಿ ಅಣ್ಣ. 996 442 8870. ಓಕೆ ರಾಮಚಂದ್ರನ್ ಅವರೇ, ಇವ್ರದ್ದೇ ನೋಡ್ರಿ ಕಾಂಟ್ಯಾಕ್ಟ್ ನಂಬರು. ಇವ್ರನ್ನು ಒಂದು ಸಲ ಭೇಟಿಯಾಗಿ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೂಡ ಕೊಡ್ತಾರೆ. ರೋಜ್ ಬಗ್ಗೆ ಹೇಗೆ ಮಾಡೋದು, ಯಾವ್ಯಾವ ಥರ ನಿಮಗೆ ಕಾಲ್ ಮಾಡಿದ್ರೆ ಸಾಕು, ಅವರು ನಿಮಗೆ ನೇರವಾಗಿ ಮಾಹಿತಿ ಕೊಡ್ತಾರೆ. ಎನಿ ಟೈಮ್ ಕಾಲ್ ಆನಾಗೆ ಇರ್ತೈತೆ. ಹಂಗಂದ್ಬಿಟ್ಟು ನೈಟ್ ಮಾಡಬೇಡಿ, ಒಲ್ಲಿ ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೂ ಕಾಲ್ ಮಾಡಿ. ಔಷಧಿ ಏನಾದ್ರು ಸ್ಪ್ರೇ ಮಾಡ್ತಿದ್ರೆ ಅವ್ರು ಕಾಲ್ ಪಿಕ್ ಮಾಡಲ್ಲ, ಬೇರೆ ಟೈಮ್ನಾಗ ಫ್ರೀ ಆಗಿದ್ದಾಗ ಕಾಲ್ ಪಿಕ್ ಮಾಡ್ತಾರೆ. ಪಿಕ್ ಮಾಡ್ತಾರೆ ನಮ್ಮ ರೈತರಿಗೋಸ್ಕರ. ರೈತರು ಬೆನ್ನೆಲುಬಾಗಿರೋರು ನಮ್ಮ ರಾಮಚಂದ್ರಣ್ಣವರು ಫೋನ್ ಪಿಕ್ ಮಾಡೇ ಮಾಡ್ತಾರೆ. ಯಾವ ಬೇಕಾದ್ರೂ ಮಾಡಿ ಸ್ನೇಹಿತರೆ. ಮತ್ತೆ ಇನ್ನೂ ಅನೇಕ ವೀಡಿಯೋಗಳು ಮಾಡಿ ನಿಮ್ಮ ಮುಂದೆ ತರ್ತೀನಿ. ಸಿಗೋಣ ಅಲ್ಲಿವರೆಗೂ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಫಾರ್ಮರ್ಸ್ ಡೇ, ರೈತರ ದಿನಾಚರಣೆ ಶುಭ. 65 ಇಯರ್ಸ್ ನಮ್ಮ ರಾಮಚಂದ್ರಣ್ಣವರು. ನಡೀತಾ ಇದೆ. 65 ವರ್ಷ ಆದರೂ ಈಗ ಹೆಂಗಾಗಿ ಕೆಲಸ ಮಾಡ್ತಿದ್ದಾರೆ. ಕೂಡ ಮಾಡೋಕ್ಕಾಗಲ್ಲ ಅವರು. ಔಷಧಿ ಹೊಡೆದು ಸಾಕಾಗ್ಬಿಡ್ತು ಅಂತ ಮಲ್ಕೊಂಡ್ಬಿಡ್ತಾರೆ. ನಾವು ಹಂಗೆ ಮಲ್ಗಲ್ಲ. ಆದರೂ ವರ್ಕ್ ಆಡು. 2 ಮುದ್ದೆ ತಿಂತೀವಿ ಸರ್. ಹೌದ್ರಾ? ಇದು ರಾಗಿ ಮುದ್ದೆ. ನೈಟು 7:30 2 ಮುದ್ದೆ ತಿಂತೀವಿ ಸರ್. ಬೆಳಗ್ಗೆ ಅಂತೀರ? ಬೆಳಗ್ಗೆ ಏನಿಲ್ಲ ಸರ್, ಟೀ ಅಷ್ಟೇ. ಟೀ. ಮಧ್ಯಾಹ್ನ ಊಟ 10-10:30 2 ಮುದ್ದೆ ಸ್ವಲ್ಪ ಅನ್ನ. ತಿರ್ಗಿ 7-7:30 ಬೇಕು ಸರ್. ಬೇಕೇ ಬೇಕು ಅದು. ಯಾಕಂದ್ರೆ ಬೆಳಗ್ಗೆ ಸಣ್ಣಗಿದ್ದೆ, ಆ ಊಟ ಮಾಡಿ ಇಲ್ಲಿ ಕೆಲಸ ಮಾಡೋ ಆ ವ್ಯಾಯಾಮದಿಂದ ಸ್ವಲ್ಪ ಹೊಟ್ಟೆನ ಬಂದ್ಬಿಟ್ಟು ದಪ್ಪ ಆಗುತ್ತೆ ಸರ್. ಇಲ್ಲಿ ಅದು ಎನರ್ಜಿ ಎಲ್ಲ ಹೋಗಿ ಒಳ್ಳೆ ಫುಡ್ ಸಿಗೋಂತಲ್ಲ ಬಾಡಿಗೆ ಸಿಕ್ಕಿದಾಗ ಅದು ಚೆನ್ನಾಗಿ ಕೆಲಸ. ಏನು ಅಂಗಡಿಯಲ್ಲಿ ತಿನ್ನೋದು ಅದು ಇದು ಬೇಕ್ರಿ ಅವೆಲ್ಲ ನಂಗೆ ಇಷ್ಟ ಸರ್. ಯಾವುದೇ ಥರ ಶುಗರ್ಸು BP ಏನೂ ಇಲ್ಲ. ಇದೆ ಸರ್, BP ಡೈಲಿ ಮಾತಾಡ್ತೀನಿ. ಅದಿರಲಿ, ಯಾಕಂದ್ರೆ ಟೆನ್ಷನ್ ಈ BP ಅನ್ನೋದು ಹೂವು ಬಿಡಿಸ್ಬೇಕು, ಟೈಮಿಂಗ್ಸ್ ಆಳುಗಳು ಇದ್ದಾರೆ. ನೀವು ಸಾಯೋವರೆಗೂ ತಿನ್ಬೇಕು ಅಂತಂದ್ರೆ ದಿನ ಒಂದು ಮಾತಾಡ್ತಾರೆ. ಅಷ್ಟೇ. ಅಷ್ಟು ಬಿಟ್ರೆ ಏನಿಲ್ಲ. ಹ್ಯಾಪಿ ಆಗಿದ್ರೆ ಖುಷಿ. ಏನಾರ ಮೈ ಕೈ ನೋವು ಬಂದ್ರೆ ಒಂದು ಮಾತಾಡ್ತೀನಿ. ನೋಡಿ ನಮ್ಮ ರೈತರು ಹೇಳಿರೋ ಮಾಹಿತಿ ಪ್ರಕಾರ ನೀವು ಮಾಡ್ಕೊಳ್ಳಿ, ಒಳ್ಳೆಯದು. ನೋಡಿ ಅವರು ಎಷ್ಟು ಶ್ರಮಜೀವಿ ಅಂದರೆ 65 ವರ್ಷ ಆದರೂ ಇಷ್ಟು ಕಷ್ಟ ಬಿದ್ದು ಕೆಲಸ ಮಾಡ್ತಿದ್ದಾರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಚೆನ್ನಾಗಿ ತೋಟನೂ ಮಾಡಿದ್ದಾರೆ. ತೋಟ ಮಾಡ್ತಾ ಇದ್ದೀವಿ. 2 ಎಕರೆನೂ ಫುಲ್ಲು ಹೂವೆ, ಫ್ಲವರ್ಸ್, ಒಳ್ಳೆ ಫ್ಲವರ್ ತೋಟ. ಮೊದಲು ಬೇರೆ ತರಕಾರಿ ಮಾಡ್ತಾಯಿದ್ರು, ಈಗ ಒಳ್ಳೆ ರೋಜ್ ತೋಟನೇ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಫ್ಲ್ಯಾಟು ನೋಡ್ತಾ ಇರ್ಬೋದು, ಫುಲ್ಲು ಚೆನ್ನಾಗಿದೆ. ಮತ್ತು ಇನ್ನೂ ಅನೇಕ ವೀಡಿಯೋಗಳು ವಿಧಿವಾದ ವೀಡಿಯೋಗಳನ್ನ ಮುಂದೆ ಮಾಡಿ ತರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಕಾಯ್ತಾಯಿರಿ. ಮತ್ತೆ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ, ನನ್ನ ರೈತ ಮಿತ್ರರೇ.